ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಗ್ರರು ರೇಪಿಸ್ಟ್ಗಳಿಗೆ ರಾಜಾತಿಥ್ಯವನ್ನ ನೀಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಎಂಟ್ರಿ ಕೊಡುತ್ತಾ ಎನ್ಐಎ ಹಾಗೂ ಡಿಆರ್ಐ ಮೊಬೈಲ್ ಬಳಕೆ ಸಂಬಂಧ ಮಾಹಿತಿಯನ್ನ ಎನ್ಐಎ ಪಡ್ಕೊಂಡಿದೆ. ಜೈಲಿನಲ್ಲಿರುವಂತಹ ಶಂಕಿತ ಉಗ್ರ ಶಕೀಲ್ ಕೂಡ ಮೊಬೈಲ್ ಬಳಕೆ ಮಾಡಿರೋದು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಯಾವ ವಿಚಾರವನ್ನ ಚರ್ಚೆ ನಡೆಸಿದ್ದಾರೆ ಅನ್ನೋ ಬಗ್ಗೆ ಪರಿಶೀಲನೆ ನಡೆಸುವಂತಹ ಸಾಧ್ಯತೆ ಇದೆ. ಎಲ್ಲ ವಿಡಿಯೋಗಳ ಬಗ್ಗೆ ಕೂಡ ತನಿಖೆ ನಡೆಸುವ ಸಾಧ್ಯತೆ ಇದೆ. ದೇಶಾದ್ಯಂತ ಈ ವಿಚಾರ ಈಗ ಚರ್ಚೆಗೆ ಕಾರಣ ಆಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಗ್ರರು ರೇಪಿಸ್ಟ್ಗಳಿಗೆ ರಾಜಾತಿಥ್ಯವನ್ನು ನೀಡಲಾಗ್ತಾ ಇದೆ. ಹೀಗಾಗಿ ಎನ್ಐಎ ಹಾಗೂ ಡಿಆರ್ಐ ಈ ಪ್ರಕರಣದ ತನಿಖೆಗೆ ಎಂಟ್ರಿ ಕೊಡುತ್ತಾ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಉಗ್ರನ ಕೈಯಲ್ಲೂ ಕೂಡ ಮೊಬೈಲ್ ಬಳಕೆ ಮಾಡಲಾಗ್ತಾ ಇದ್ದಿದ್ದನ್ನ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೈಲಿನಲ್ಲಿರುವಂತಹ ಶಂಕಿತ ಉಗ್ರ ಶಕೀಲ್ ಮೊಬೈಲ್ ಅನ್ನು ಬಳಸ್ತಾ ಇರೋದು ಈ ವಿಡಿಯೋದಿಂದ ಬಹಿರಂಗ ಆಗಿದೆ. ಹೀಗಾಗಿ ಇದರ ತನಿಖೆಗೆ ಎನ್ಐಎ ಹಾಗಾದ್ರೆ ಎಂಟ್ರಿ ಕೊಡುತ್ತಾ? ಎಲ್ಲಾ ವಿಡಿಯೋಗಳ ತನಿಖೆ ನಡೆಸುವ ಸಾಧ್ಯತೆ ಕೂಡ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಗ್ರನಿಗೂ ಕೂಡ ಮೊಬೈಲ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರೋದು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರತ್, ಉಗ್ರನ ಕೈಯಲ್ಲೂ ಕೂಡ ಮೊಬೈಲ್ ಇರುವಂತಹ ವಿಚಾರ ಈಗ ದೇಶ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಎನ್ಐಎ ಎಂಟ್ರಿ ಕೊಡುತ್ತಾ ಹಾಗಾದ್ರೆ ತನಿಖೆಗೆ? ಮಧುಕರ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯವನ್ನ ನೀಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಏನು ಉಗ್ರರ ಕೈಯಲ್ಲಾಗಿರ್ಬಹುದು, ಜೊತೆಗೆ ಅಲ್ಲಿರುವಂತಹ ಪ್ರಮುಖ ಆರೋಪಿಗಳಾದಂತಹ ಉಮೇಶ್ ರೆಡ್ಡಿ ಆಗಿರ್ಬೋದು, ಇನ್ನಿತರ ಈ ಹಿಂದೆಯೂ ಕೂಡ ಹಲವು ವಿಡಿಯೋಗಳು ಹೊರಗಡೆ ಬಂದಿತ್ತು. ಈ ವಿಚಾರವಾಗಿ ತನಿಖೆ ನಡೆಸುವಂತಹ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಎನ್ಐಎ ಮತ್ತು ಡಿಆರ್ಐ ಕೂಡ ಎಂಟ್ರಿ ಕೊಡುತ್ತಾ ಎನ್ನುವಂತ ಒಂದು ವಿಚಾರವಾಗಿಯೂ ಕೂಡ ಅನುಮಾನಗಳು ಬರ್ತಾ ಇರುವಂತದ್ದು. ಕಾರಣ ಏನಂತ ಹೇಳಿದ್ರೆ, ಶಂಕಿತ ಉಗ್ರರು ಜೈಲಿನಲ್ಲಿರುವಂತಹ ಕೈಯಲ್ಲಿ ಆಂಡ್ರಾಯ್ಡ್ ಮೊಬೈಲ್ಗಳು ಓಡಾಡ್ತಾ ಇರುವಂತಹ ಕಾರಣದಿಂದಾಗಿ ಉಗ್ರ ಚಟುವಟಿಕೆಗಳಿಗೆ ಇಲ್ಲಿಂದಲೂ ಕೂಡ ಸಾಥ್ ಹೋಗ್ತಾ ಇರುವಂತಹ ಸಾಧ್ಯತೆ ಇರುವಂತಹ ಕಾರಣ ಅವರು ಯಾವ ರೀತಿಯಾಗಿ ಎಲ್ಲರ ಜೊತೆ ಯಾರ ಜೊತೆಗೆ ಮಾತನಾಡಿದ್ದಾರೆ, ಹಾಗೆ ವಿಡಿಯೋಗಳಲ್ಲೂ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು ಅವರು ಫೋನ್ಗಳಲ್ಲಿ ಕೂಡ ಮಾತನಾಡ್ತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತಹ ಕಾರಣದಿಂದಾಗಿ ಒಂದ್ ವೇಳೆ ಯಾವ ರೀತಿಯಾಗಿ ಅವರು ಸಂಪರ್ಕವನ್ನ ಸಾಧಿಸ್ತಾ ಇರಬಹುದು ಎನ್ನುವಂತ ಒಂದು ಅನುಮಾನ ಮೂಡ್ತಾ ಇರುವಂತಹ ಕಾರಣ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ ಎನ್ನುವಂತ ಒಂದು ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಇನ್ನೊಂದು ಪ್ರಕರಣದಲ್ಲಿ ರಣ್ಯರಾವ್ನಿಂದ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯಾಗಿರುವಂತಹ ತರುಣ್ ಕೈಯಲ್ಲೂ ಕೂಡ ಮೊಬೈಲ್ ಓಡಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಕೆಲವೊಂದಿಷ್ಟು ವಿಚಾರವಾಗಿ ಆತನು ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನ ವರ್ಗಾವಣೆಯನ್ನ ಮಾಡ್ತಾ ಇರ್ಬೋದು. ಜೊತೆಗೆ ಆತನು ಕೂಡ ಯಾರ ಜೊತೆಗೆ ಮಾತನಾಡ್ತಾ ಇದ್ದಾನೆ ಎನ್ನುವಂತ ಒಂದು ಪ್ರಶ್ನೆ ಇರುವಂತಹ ಕಾರಣದಿಂದಾಗಿ ಅದರಿಂದಲೂ ಕೂಡ ಮಾಹಿತಿಯನ್ನ ಡಿಆರ್ಐ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ ಎನ್ನುವಂತ ಒಂದು ವಿಚಾರ ಕೂಡ ಇರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಡಿಜಿಪಿ ದಯಾನಂದ್ ಅವರು ಕೂಡ ತನಿಖೆಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಈ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಯಾವ್ಯಾವ ರೀತಿಯಾದಂತಹ ವಿಡಿಯೋಗಳು ವೈರಲ್ ಆಗಿದ್ದಾವೆ ಅದರ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಈ ವೇಳೆಗೆ ಜೈಲಾಧಿಕಾರಿಗಳು ಇವೆಲ್ಲವೂ ಕೂಡ ಹಳೆಯ ವಿಡಿಯೋಗಳು ಎನ್ನುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದರೆ ಕೆಲವೊಂದಿಷ್ಟು ಹೊಸ ವಿಡಿಯೋಗಳು ಕೂಡ ಇದ್ದಾವೆ. ಹಳೆ ವಿಡಿಯೋಗಳನ್ನ ವೈರಲ್ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಿದೆ ಎನ್ನುವಂತ ಒಂದು ವಿಚಾರವನ್ನ ಹೇಳ್ತಾ ಇರುವಂತದ್ದು. ಅದರ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಅವರು ಕೂಡ ತನಿಖೆಯನ್ನ ಮಾಡಿಸ್ತೀವಿ ಎನ್ನುವಂತ ಒಂದು ಸೂಚನೆ ಕೊಟ್ಟಿರುವಂತದ್ದು. ಅದರ ಆಧಾರದಲ್ಲಿ ಈಗಾಗಲೇ ನಿನ್ನೆ ಪತ್ರಿಕಾ ಪ್ರಕಟಣೆಯನ್ನು ಏನು ಡಿಐಜಿ ಆಗಿರುವಂತಹ ಆನಂದ್ ರೆಡ್ಡಿ ಅವರು ಬಿಟ್ಟರು, ಅದರಲ್ಲೂ ಕೂಡ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲನ್ನ ಮಾಡಿ ತನಿಖೆಯನ್ನು ನಡೆಸುವಂತಹ ಕೆಲಸವನ್ನ ಮಾಡ್ತೀವಿ ಅನ್ನುವಂಥದ್ದು. ಈ ಹಿಂದೆಯೂ ಕೂಡ ಹಲವಾರು ವಿಚಾರಗಳು ಜೈಲಿನ ಒಳಗಡೆ ನಡೀತಿರುವಂತಹ ಅಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಹೊರಗಡೆ ಬರ್ತಾ ಇತ್ತು. ಆ ಸಂದರ್ಭದಲ್ಲೂ ಕೂಡ ತನಿಖೆಯನ್ನು ನಡೆಸಿ ಕೆಲವೊಂದಿಷ್ಟು ಜನರನ್ನ ಅಮಾನತನ್ನ ಮಾಡುವಂತಹ ಕೆಲಸವನ್ನು ಕೂಡ ಮಾಡಾಗಿತ್ತು. ಆದರೆ ಈ ಬಾರಿ ಹೊರಗಡೆ ಬಂದಿರುವಂತಹ ವಿಚಾರಗಳು ಆ ಹಿಂದೆ ಬಂದಿರುವಂತಹ ವಿಚಾರಗಳಿಗಿಂತ ಬಹು
ದೊಡ್ಡದಾಗಿ ವ್ಯಾಪಕವಾಗಿ ಕಾಣ್ತಾ ಇರುವಂಥದ್ದು. ಅದು ಕೂಡ ಉಗ್ರರ ಮಟ್ಟದಲ್ಲಿರುವಂತಹ ಕೈದಿಗಳಿಗೆ ಈ ರೀತಿಯಾದಂತಹ ಸೌಲಭ್ಯಗಳನ್ನು ಕೊಡ್ತಿರುವಂತಹ ಕಾರಣ ಇದು ಉಗ್ರ ಚಟುವಟಿಕೆಗಳಿಗೆ ಸಹಕಾರಿಯಾಗುವಂತಹ ಎಲ್ಲ ರೀತಿಯ ಲಕ್ಷಣಗಳು ಕಾಣ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸಂಪೂರ್ಣವಾದಂತಹ ತನಿಖೆ ಆಗಬೇಕು ಅಂತ ನಿಟ್ಟಿನಲ್ಲಿ ತನಿಖೆ ನಡೆಸುವಂತಹ ಕೆಲಸವನ್ನು ಮಾಡಲಾಗ್ತಿದೆ. ಈಗಾಗಲೇ ದಯಾನಂದ್ ಅವರು ಪಡೆದುಕೊಂಡಿರುವಂತಹ ಮಾಹಿತಿಯ ಪ್ರಕಾರ 2023ರಲ್ಲಿ ಕೆಲವೊಂದಿಷ್ಟು ಏನು ಉಮೇಶ್ ರೆಡ್ಡಿ ಮತ್ತೆ ಈ ಉಗ್ರನ ಕೈಯಲ್ಲಿ ಬಾಂಗ್ಲಾದೇಶ ಮೂಲದ ಉಗ್ರ ಹಾಗೆ ಐಸಿಸ್ ಉಗ್ರನ ಕೈಯಲ್ಲಿ ಪತ್ತೆಯಾದಂತಹ ಮೊಬೈಲ್ ಇದ್ದಂತಹ ವಿಡಿಯೋಗಳು 2023ರ ಸಂದರ್ಭದಲ್ಲಿ ಶೂಟ್ ಆದಂತವು ಎನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಇನ್ನು ಇತ್ತೀಚೆಗೆ ಕೂಡ ತರುಣ್ ಹಾಗೆ ಇನ್ನಿತರ ಜೈಲಿನ ಒಳಗಡೆ ಇರುವಂತಹ ವಿಡಿಯೋಗಳು, ಇತ್ತೀಚೆಗೆ ತೆಗೆದಿರುವಂತಹ ವಿಡಿಯೋಗಳು ಎನ್ನುವಂತಹ ಒಂದು ಮಾಹಿತಿ ಕೂಡ ಇರುವಂಥದ್ದು. ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಮೊದಲು ಯಾರ್ಯಾರು ಅಧಿಕಾರಿಗಳು ಆವಾಗ ಕೆಲಸವನ್ನ ಮಾಡ್ತಾ ಇದ್ರು ಎನ್ನುವಂಥ ಒಂದು ವಿಚಾರವನ್ನ ಆ ಪಟ್ಟಿಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಅವರ ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಯಾವ ರೀತಿಯಾಗಿ ಅವರ ಕೈಯಲ್ಲಿ ಮೊಬೈಲ್ ಇದ್ರೂ ಕೂಡ ನಿಮ್ ಯಾರಿಗೂ ಗಮನಕ್ಕೆ ಬಂದಿಲ್ವಾ ಅನ್ನುವಂಥ ಒಂದು ವಿಚಾರದಲ್ಲಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಆರಂಭದಲ್ಲಿ ಯಾವ್ಯಾವ ಅಧಿಕಾರಿಗಳು ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು, ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಯಾವ್ಯಾವ ಅಧಿಕಾರಿಗಳಿದ್ರು ಅವೆಲ್ಲರ ಪಟ್ಟಿಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡಲಾಗುತ್ತೆ. ತದನಂತರ ಅವರೆಲ್ಲರ ವಿಚಾರಣೆ ಜೊತೆಗೆ ಈಗಾಗಲೇ ಪ್ರಾಥಮಿಕವಾಗಿ ಆ ವಿಡಿಯೋದಲ್ಲಿ ಕಾಣ್ತಿರುವಂತಹ ವ್ಯಕ್ತಿಗಳ ವಿಚಾರಣೆಯನ್ನು ಕೂಡ ಮಾಡಲಾಗಿದೆ. ಅದರ ಆಧಾರದಲ್ಲಿ ತನಿಖೆ ನಡೆಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ನಿನ್ನೆ ಒಂದು ಪ್ರಾಥಮಿಕ ದಾಳಿಯನ್ನು ಕೂಡ ಪೊಲೀಸ್ ಸಿಬ್ಬಂದಿಗಳು ಮಾಡಿರುವಂಥದ್ದು. ಒಟ್ಟು 100 ಜನ ಜೈಲಾಧಿಕಾರಿ ಸಿಬ್ಬಂದಿಗಳು ಜೈಲಿನ ಒಳಗಡೆ ದಾಳಿಯನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ವಿಷಯ ಲೀಕ್ ಆಗಿರುವಂತಹ ಅನುಮಾನ ಇರುವಂತಹ ಕಾರಣ ಯಾವುದೇ ರೀತಿಯಾದಂತಹ ವಸ್ತುಗಳು ಪತ್ತೆಯಾಗಿಲ್ಲ. ಇನ್ನು ಮುಂದಿನ ತನಿಖೆಯನ್ನು ನಡೆಸುವಂತಹ ವೇಳೆಯಲ್ಲಿ ಯಾರ್ಯಾರ ಲೋಪದೋಷಗಳು ಕಂಡು ಬರುತ್ತೆ ಅನ್ನೋದನ್ನ ತನಿಖೆಯ ನಂತರ ಪತ್ತೆ ಹಚ್ಚಬೇಕಾಗುತ್ತೆ. ಅದರ ಆಧಾರದ ಮೇಲೆ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಮಧುಕರ್. ಓಕೆ, ಥ್ಯಾಂಕ್ ಯು ಶರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.